ನಮಸ್ಕಾರ ವೀಕ್ಷಕರೇ, ಸಕ್ರಮಗೊಳಿಸಿದ ಭೂಮಿಗೆ ಪಿಟಿಸಿಎಲ್ ಕಾಯ್ದೆಯ ನಿರ್ಬಂಧಗಳು ಅನ್ವಯಿಸುವುದಿಲ್ಲ. ಕರ್ನಾಟಕ ಹೈಕೋರ್ಟ್ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿಯಲ್ಲಿ ಭೂಮಿಯನ್ನು ಸಕ್ರಮಗೊಳಿಸಿದಾಗ ಪಿಟಿಸಿಎಲ್ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಪುನರಾರಂಭಿಸಲು ಅಂದರೆ ಪುನರ್ ಹಕ್ಕನ್ನು ಸ್ಥಾಪನೆ ಮಾಡಲು ಯಾವುದೇ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಎಸ್ಸಿ-ಎಸ್ಟಿಗೆ ಸೇರಿದ ವ್ಯಕ್ತಿಯ ಪರವಾಗಿಯೂ ಸಹ ಅನಧಿಕೃತ ಒತ್ತುವರಿಯನ್ನು ಸಕ್ರಮಗೊಳಿಸುವುದರಿಂದ ಅದನ್ನು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಡಿಯಲ್ಲಿ ವ್ಯಾಖ್ಯಾನಿಸಿದಂತೆ ಅನುದಾನಿತ ಭೂಮಿ ಆಗುವುದಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಬುಡಕಟ್ಟುಗಳ ಅಂದರೆ ಕೆಲವು ಜಮೀನುಗಳನ್ನು ವರ್ಗಾವಣೆ ನಿಷೇಧ ಕಾಯ್ದೆ ಪಿಟಿಸಿಎಲ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ಭೂ ಕಂದಾಯ ಕೆಎಲ್ಆರ್ ಕಾಯ್ದೆಯಡಿಯಲ್ಲಿ ಭೂಮಿಯನ್ನು ಸಕ್ರಮಗೊಳಿಸಿದಾಗ ಪಿಟಿಸಿಎಲ್ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಪುನರಾರಂಭಿಸಲು ಮತ್ತು ಮರುಪಾವತಿಗಾಗಿ ಯಾವುದೇ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಲ್ಲಾಪುರ ಗ್ರಾಮದ ನಿವಾಸಿ ಕುಮಾರಿ ಎಂಬುವರು ಗೋಣಿಯಪ್ಪ ಎಂಬುವರು ನೋಂದಾಯಿತ ಉಯಿಲಿನ ಮೂಲಕ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಪುನರಾರಂಭಿಸಿ ಮರುಸ್ಥಾಪಿಸುವ ಆದೇಶವನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದಾರೆ. ಡಿಸೆಂಬರ್ 26, 2002ರಂದು ಅನಧಿಕೃತ ಉದ್ಯೋಗವನ್ನು ಸಕ್ರಮಗೊಳಿಸುವ ಸಮಿತಿಯು ಭದ್ರಾವತಿ ತಾಲೂಕಿನಲ್ಲಿ 1 ಎಕರೆ 20 ಗುಂಟೆ ಅಳತೆಯ ಜಮೀನಿಗೆ ಪರಿಶಿಷ್ಟ ಜಾತಿಗೆ ಸೇರಿದ ಗೋಣಿಯಪ್ಪ ಅವರ ಸ್ವಾಧೀನವನ್ನು ಸಕ್ರಮಗೊಳಿಸಿತ್ತು. 2009ರ ಆಗಸ್ಟ್ 31ರಂದು ಗೋಣಿಯಪ್ಪ ತನಗೆ ಸಂಬಂಧವಿಲ್ಲದ ಕುಮಾರಿ ಪರ ಆಸ್ತಿಯನ್ನು ಉಯಿಲು ಮಾಡಿದ್ರು. ಇದನ್ನು ಪ್ರಶ್ನಿಸಿ ಗೋಣಿಯಪ್ಪ ಅವರ ಮಗ ರಂಗಪ್ಪ ಸಿವಿಲ್ ಮೊಕದ್ದಮೆ ಹೂಡಿದ್ದು, ರಾಜಪ್ಪ ತನ್ನ ತಂದೆ ಉಯಿಲನ್ನು ಜಾರಿಗೊಳಿಸಿದ್ದನ್ನು ಒಪ್ಪಿಕೊಂಡು ರಾಜಿ ಮಾಡಿಕೊಂಡಿದ್ದಾರೆ. ನಂತರ ರಂಗಪ್ಪ ಅವರು ಪಿಟಿಸಿಎಲ್ ಕಾಯ್ದೆಯಡಿ ಸಹಾಯಕ ಆಯುಕ್ತರಿಗೆ ಅರ್ಜಿ ಸಲ್ಲಿಸಿ ತಮ್ಮ ತಂದೆಗೆ ನೀಡಲಾದ ಭೂಮಿಯನ್ನು ಪುನರಾರಂಭಿಸಲು ಮತ್ತು ಹಕ್ಕನ್ನು ಮರುಸ್ಥಾಪಿಸಲು ಕೋರಿದ್ದಾರೆ. ನವೆಂಬರ್ 14, 2022ರಂದು ಡೆಪ್ಯೂಟಿ ಕಮಿಷನರ್ ಅವರು ಭೂಮಿಯನ್ನು ಮರುಸ್ಥಾಪಿಸುವ ಸಹಾಯಕ ಆಯುಕ್ತರು ಹೊರಡಿಸಿದ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಗೋಣಿಯಪ್ಪ ಪರಿಶಿಷ್ಟ ಜಾತಿಗೆ ಸೇರಿದ ಕಾರಣ ಮಂಜೂರು ಮಾಡದ ಕಾರಣ ಪಿಟಿಸಿಎಲ್ ಕಾಯ್ದೆಯಡಿಯಲ್ಲಿ ವ್ಯಾಖ್ಯಾನಿಸಲಾದ ಜಮೀನನ್ನು ಮಂಜೂರು ಮಾಡಿದ ಭೂಮಿ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಕುಮಾರಿ ಅವರು ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಮತ್ತೊಂದೆಡೆ ಅನಧಿಕೃತವಾಗಿ ಸಕ್ರಮಗೊಳಿಸುವುದು ಸಹ ಅನುದಾನ ಎಂದು ರಂಗಪ್ಪ ಪ್ರತಿಪಾದಿಸಿದರು ಮತ್ತು ಎಸ್ಸಿ-ಎಸ್ಟಿಗೆ ಸೇರಿದ ವ್ಯಕ್ತಿಯ ಪರವಾಗಿ ಸಕ್ರಮೀಕರಣ ಆದೇಶ ಹೊರಡಿಸಿದ ಕ್ಷಣ ಭೂಮಿ ವ್ಯಾಖ್ಯಾನದ ವ್ಯಾಪ್ತಿಗೆ ಬರುತ್ತದೆ. ಪಿಟಿಸಿಎಲ್ ಕಾಯ್ದೆಯಡಿ ಭೂಮಿ ಮಂಜೂರು ಮಾಡಿದೆ. ಕೆಎಲ್ಆರ್ ಕಾಯ್ದೆಯ ಸೆಕ್ಷನ್ 94A ಅಡಿಯಲ್ಲಿ ರಚಿಸಲಾದ ಸಮಿತಿಯು ಮಾಡಿದ ಶಿಫಾರಸಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಮಂಜೂರು ಮಾಡಿದ ಭೂಮಿ ಪಿಟಿಸಿಎಲ್ ಕಾಯ್ದೆಯ ಸೆಕ್ಷನ್ 3 ಸಬ್ಕ್ಲಾಸ್ ಬಿ ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಮಂಜೂರು ಭೂಮಿ ಅಲ್ಲ ಎಂದು ನ್ಯಾಯಮೂರ್ತಿ ಎನ್.ಎಸ್. ಸಂಜಯಗೌಡ ಹೇಳಿದ್ದಾರೆ. ಆದ್ದರಿಂದ ಅನಧಿಕೃತ ಒತ್ತುವರಿಯನ್ನು ಕ್ರಮಬದ್ಧಗೊಳಿಸುವ ಆದೇಶ ಮೂಲಕ ಮಂಜೂರು ಮಾಡಿದ ಜಮೀನುಗಳ ಪ್ರಕರಣಗಳಲ್ಲಿ ಭೂಮಿಯನ್ನು ನೀಡುವುದು ಸರ್ಕಾರವಲ್ಲ ಮತ್ತು ಅದರ ಪರಿಣಾಮವಾಗಿ ಭೂ ಸುಧಾರಣಾ ಕಾಯ್ದೆಯಡಿಯಲ್ಲಿ ಮಂಜೂರಾದ ಜಮೀನುಗಳ ವಿಷಯದಲ್ಲಿ ಹಾಗೆ ಮಂಜೂರು ಮಾಡಿದ ಭೂಮಿ ಪಿಟಿಸಿಎಲ್ ಕಾಯ್ದೆಯಡಿಯಲ್ಲಿ ವ್ಯಾಖ್ಯಾನಿಸಲಾದ ಮಂಜೂರಾದ ಭೂಮಿಯ ವ್ಯಾಪ್ತಿಯಿಂದ ಹೊರಗುಳಿಯುತ್ತದೆ ಮತ್ತು ಅದರ ಪರಿಣಾಮವಾಗಿ ಪಿಟಿಸಿಎಲ್ ಕಾಯ್ದೆಯ ನಿಬಂಧನೆಗಳು ಇರುವಂತಿಲ್ಲ. ಅನುದಾನದ ನಿಯಮಗಳಿಗೆ ವಿರುದ್ಧವಾಗಿ ಅನ್ಯಗ್ರಹಿಸಿದಾಗ ಭೂಮಿಯನ್ನು ಪುನರಾರಂಭಿಸಲು ಕೋರಲಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರಶ್ನೆಯಲ್ಲಿರುವ ಜಮೀನು ಮಂಜೂರಾದ ಭೂಮಿ ಎಂದು ಪರಿಗಣಿಸಿ ರಂಗಪ್ಪ ಅವರು ಆರಂಭಿಸಿದ ಪುನರಾರಂಭ ಪ್ರಕ್ರಿಯೆಯು ಸಂಪೂರ್ಣವಾಗಿ ನ್ಯಾಯವ್ಯಾಪ್ತಿ ಇಲ್ಲ ಎಂದು ಪರಿಗಣಿಸಲಾಗಿದೆ ಮತ್ತು ಅವುಗಳನ್ನು ರದ್ದುಗೊಳಿಸಲಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.